ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗು ಮೈ ತುಂಬಿದೆ ಹಂಸ ನಡೆಯೋಳೆ. ಗೋಲ್ಡನ್ ಗಣೇಶ್ ಅವರ ಕೃಷ್ಣಂ ಪ್ರಣಯಂ ಸಖಿ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ ಅಂತ ಹೇಳ್ಬೋದು. ಸುಮಾರು ಜನರ ಕಂಪ್ಲೇಂಟ್ ಇತ್ತು, ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ ಅಂತ. ಸೊ ಇದೀಗ ನಿನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಂದುಬಿಟ್ಟು ಜನ ಬರ್ತಿಲ್ಲ ಅಂದಿರಪ್ಪ, ಇಲ್ಲಿ ನೋಡ್ರಿ ಇಷ್ಟೊಂದು ಜನ ಇದ್ದಾರೆ ಅಂತ ಉದ್ದು ಕೈ ಮಾಡಿಬಿಟ್ಟು ತೋರಿಸಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಪ್ರಿವಿಯಸ್ ಗಣೇಶ್ ಅವರ ಸಿನಿಮಾ ರಿಲೀಸ್ ಮಾಡಿದ್ರೆ ಕೃಷ್ಣಂ ಪ್ರಣಯ ಸಖಿ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಕೃಷ್ಣಂ ಪ್ರಣಯ ಸಖಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಕರ್ನಾಟಕದಲ್ಲೇ ಹೈಯೆಸ್ಟ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಹಣ ಬಾಚಿದು ಅಂದರೆ ಸೊ ದಾವಣಗೆರೆ ಜಿಲ್ಲೆಯಲ್ಲಿ ಜಾಸ್ತಿ ಹಣವನ್ನು ಬಾಚಿದೆ ಅಂತ ಒಂದು ವರದಿಯನ್ನು ಇದೆ. ಸೊ ಇದೀಗ ಬೆಂಗಳೂರಿನ 300ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆದ ಕೃಷ್ಣಂ ಪ್ರಣಯ ಸಖಿ ಮೂವಿ ಸೊ ಮೇನ್ ಥಿಯೇಟರ್ ನರ್ತಕಿಯಲ್ಲಿ ನಿನ್ನೆ ಜನಸಾಗರ ಹರಿದು ಬಂದಿತ್ತು. ಸೊ ಇದೀಗ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಸೊ ಕಳೆದ ವಾರ ಅಷ್ಟೇ ಭೀಮಾ ಎಂಟರ್ ಆಗಿದೆ ಥಿಯೇಟರಲ್ಲಿ, ಅದು ಕೂಡ ಒಳ್ಳೆ ಕಲೆಕ್ಷನ್ ಹಾಗೂ ಒಳ್ಳೆ ರಿವ್ಯೂ ಕೂಡ ಬಂದಿತ್ತು. ಕೃಷ್ಣಂ ಪ್ರಣಯ ಸಖಿ ಮೂವಿ ರಿವ್ಯೂ ಕೂಡ ಅಷ್ಟೇ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ, ಕಲೆಕ್ಷನ್ ಕೂಡ ಅದು ಚೆನ್ನಾಗಿ ಬಂದಿದೆ. ಸೊ ಇಂಡಿಪೆಂಡೆನ್ಸ್ ದಿನ ರಿಲೀಸ್ ಆದ ಕೃಷ್ಣಂ ಪ್ರಣಯ ಸಖಿ ಮೂವಿ ಜನಸಾಗರ ಹರಿದು ಬಂದಿದೆ. ಟ್ರೈಲರ್ ರಿಲೀಸ್ ಮಾಡಿಲ್ಲ, ಟೀಸರ್ ರಿಲೀಸ್ ಮಾಡಿಲ್ಲ, ಒಂದೇ ಒಂದು ಹಾಡು ಜನರ ಪೂರ್ತಿ ಮನಸ್ಸು ಕದ್ದು ಬಿಟ್ಟು ಸೊ ಇಡೀ ಸೋಷಿಯಲ್ ಮೀಡಿಯಾದೆಲ್ಲ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಒಂದೇ ಒಂದು ಸಾಂಗಿಂದ ಜನಸಾಗರ ಥಿಯೇಟ್ರಿಗೆ ಹರಿದು ಬಂದಿತ್ತು, ಅದು ಫ್ಯಾಮಿಲಿ ಜೊತೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸುಮಾರು ದಿನ ಆದಮೇಲೆ ಜಾಸ್ತಿ ಸಿನಿಮಾಗಳು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿಲ್ಲ. ಸೊ ಈ ಒಂದು ಸಿನಿಮಾಗೆ ಬಂದಿರತಕ್ಕಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಜನ ಇಲ್ಲ ಅಂತ ಹೇಳ್ತಾರೆ, ಇಷ್ಟೊಂದು ಜನ ಬಂದಿದ್ದಾರೆ. ಸೊ ನನ್ನ ಸಿನಿಮಾ ನಾನು ಫ್ಯಾಮಿಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಜುಗರ ಆಗದಿರತಕ್ಕಂಥ ಕಾನ್ಸೆಪ್ಟನ್ನು ನಾನು ಯಾವಾಗಲೂ ಚೂಸ್ ಮಾಡ್ತೀನಿ. ಜನ ಇಲ್ಲ ಅಂತ ಹೇಳ್ತೀರಾ, ನೋಡಿ ಇಷ್ಟೊಂದು ಜನ ಇದ್ದಾರೆ, ಯಾಕೆ ಬರಲ್ಲ, ಒಳ್ಳೆ ಸಿನಿಮಾ ಮಾಡಿದ್ರೆ ಕಂಟೆಂಟ್ ಇದ್ದರೆ ಬಂದೇ ಬರ್ತಾರೆ ಅಂತ ಮೀಡಿಯಾ ಮುಂದೆ ಹೇಳಿದರೆ. ಜೊತೆಗೆ ಇನ್ನು ಇಂಡಿಪೆಂಡೆನ್ಸ್ ಡೇ ವಿಶೇಷವಾಗಿ ರಿಲೀಸ್ ಆದ ಕೃಷ್ಣಂ ಪ್ರಣಯ ಸಖಿ ಮೂವಿ ಮೊದಲ ದಿನವೇ ಬಾಕ್ಸ್ ಆಫೀಸ್ ವಿಚಾರ ಮಾತಾಡೋದಾದರೆ ಸೊ ಮೊದಲ ದಿನವೇ 1.5 ಕೋಟಿ ಹಣ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿದೆ. ಶುಕ್ರವಾರ ರಿಲೀಸ್ ಆಗಿದೆ. ಬಾಕ್ಸ್ ಆಫೀಸ್ನಲ್ಲಿ 1.50 crore ಅಮೌಂಟನ್ನು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡಿದೆ ಅಂತ ಹೇಳ್ಬೋದು ಒಂದು ದಿನದಲ್ಲೇ. ನಾನು ಹೇಳ್ತಾ ಇರೋದು ಇನ್ನು ಇಂಡಿಪೆಂಡೆನ್ಸ್ ಡೇ ದಿನವೇ 1.5 ಕೋಟಿ ಕ್ರಾಸ್ ಮಾಡಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಇದೆ, ಅದಾದಮೇಲೆ ಸಂಡೇ ಇದೆ, ಇನ್ನು ಕಂಟಿನ್ಯೂಸ್ ಆಗಿ ರಜೆನೇ ಇದೆ ವೀಕೆಂಡಲ್ಲಿ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಜಾಸ್ತಿ ಬರೋ ಕಲೆಕ್ಷನ್ ಇದೆ, ಅದು ಫ್ಯಾಮಿಲಿ ಸಮೇತ ವರಮಹಾಲಕ್ಷ್ಮಿ ಹಬ್ಬ ರಜೆ ಇರೋದ್ರಿಂದ ಫ್ಯಾಮಿಲಿ ಸಮೇತ ಬರೋ ಚಾನ್ಸ್ ಇರುತ್ತೆ. ಜೊತೆಗೆ ಕೃಷ್ಣಂ ಪ್ರಣಯ ಸಖಿ ಮೂವಿ ಒಳ್ಳೆ ರಿವ್ಯೂವನ್ನು ಬಂದಿದೆ, ಸೊ ಫ್ಯಾಮಿಲಿ ಸಮೇತ ಬರೋ ಚಾನ್ಸಸ್ ಇದೆ. ಜೊತೆಗೆ ಸಂಡೇ ಗೊತ್ತಲ್ಲ, ಸಂಡೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಸಿನಿಮಾ ಟೀಮ್ ಜಾಸ್ತಿ ಕಲೆಕ್ಷನ್ ಆಗ್ಬೋದು ಅಂತ. ಜನಸಾಗರ ಹರಿದು ಬಂದ ಥಿಯೇಟರ್ಗೆ ಗಣೇಶ್ ಅವರು ದೃಶ್ಯ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು, ಜನರ ಮುಂದೆ ಸ್ಟೆಪ್ ಕೂಡ ಹಾಕಿದ್ರು ನಿನ್ನೆ ಥಿಯೇಟರ್ ವಿಸಿಟ್ ಕೊಟ್ಟಾಗ. ಜೊತೆಗೆ ಗಣೇಶ್ ಅವರ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಪ್ರೀವಿಯಸ್ ಸಿನಿಮಾಗಳು ಲೆಕ್ಕ ಹಾಕಿದ್ರೆ ಈ ಸಿನಿಮಾದ ಲೆಕ್ಕ ಹಾಕಿದ್ರೆ ಸೊ ಗಾಳಿಪಟ 2 ಸಿನಿಮಾದ ಒಂದು ಬಾಕ್ಸ್ ಆಫೀಸ್ ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 3.5 crore ಅಮೌಂಟನ್ನು ಗಾಳಿಪಟದ ಫಸ್ಟ್ ಡೇ ಕಲೆಕ್ಷನ್ ಆಗಿತ್ತು. ಇನ್ನು ಸಖತ್ ಒಂದು ಸಿನಿಮಾ ಮಾಡಿದ್ರು, ಅದರ ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 0.35 CR ಅಂದರೆ 0.35 ಕೋಟಿ ಹಣವನ್ನು ಬಾಚಿತ್ತು. ಟ್ರಿಪಲ್ ರೈಡಿಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದರದ್ದು ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದ್ಬಿಟ್ಟು 0.25 ತುಂಬ ಕಡಿಮೆ 0.25 ಕೋಟಿ ಹಣವನ್ನು ಬಾಚಿತ್ತು. ಜೊತೆಗೆ ಇದ್ರ ಹಿಂದೆ ಒಂದು ಸಿನಿಮಾ ಬಂದಿತ್ತು ಬಾನದಾರಿಯಲ್ಲಿ ಅಂತ, ಸೊ ಬಾನದಾರಿಯಲ್ಲಿ ಸಿನಿಮಾ 0.20 ಸೊ ತುಂಬ ಕಡಿಮೆ ಕಲೆಕ್ಷನನ್ನು ದಾಟಿತ್ತು. ಸೊ ಇದೇ ರೀತಿ ನೆಕ್ಸ್ಟ್ ವೀಕ್ವರೆಗೂ ಏನಾದರೂ ಬಾಕ್ಸ್ ಆಫೀಸ್ನಲ್ಲಿ ಈ ಥರ ಕಲೆಕ್ಷನ್ ಏನಾದರೂ ಆದರೆ ಸೊ ಮಿನಿಮಮ್ ಒಂದು 10 ಕೋಟಿ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಸೊ ಗಾಳಿಪಟ ಆದಮೇಲೆ ಎರಡನೇ ಹೈಯೆಸ್ಟ್ ಸೆಕೆಂಡ್ ಮೂವಿ ಇದು ಜಾಸ್ತಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವ ಸಿನಿಮಾ ಅಂತ ಹೊರಬೀಳಲಿದೆ ಅಂತೆ. ಕೃಷ್ಣಂ ಪ್ರಣಯ ಸಖಿ ಮೂವಿ ವೀಕೆಂಡ್ನಲ್ಲಿ ಜಾಸ್ತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದೆ, ಜನ ಕೂಡ ಬಂದೇ ಬರ್ತಾರೆ, ಯಾಕಂದರೆ ಫಸ್ಟ್ ಡೇನೇ ಜನಸಾಗರ ಹರಿದು ಬಂದಿತ್ತು. ಸೊ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಇದೆ, ಇನ್ನು ಸಂಡೇ ಇದೆ, ಫ್ಯಾಮಿಲಿ ಸಮೇತ ಬರೋದಿದೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಖಂಡಿತ ಜಾಸ್ತಿ ಆಗೇ ಆಗುತ್ತೆ. ಸೊ ಮೊದಲನೇ ದಿನವೇ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಕೃಷ್ಣಂ ಪ್ರಣಯ ಸಖಿ ಮೂವಿ 1.5 ಕೋಟಿ ಬಾಚಿ ಮುನ್ನುಗ್ತಾ ಇದೆ ಯಶಸ್ವಾಗಿ, ಜನರಿಂದ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ತಾ ಇದೆ. ಸೊ ನೀವು ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಶೇರ್ ಮಾಡಿ. ಸಿಗೋಣ ಒಂದು ಮುಂದಿನ ಒಂದು ಕಾಂಟೆಂಟ್ನಲ್ಲಿ.